ಎಲ್ಲರಿಗೂ ನಮಸ್ಕಾರ. ಸಂಜೆ ರಂಗು ಆರತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ, ಸುಸ್ವಾಗತ. ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ನಿರೂಪಕಿಯಾದಂತಹ ಶ್ರೀಮತಿ ಶೀಲತಾ ಭಾರ್ಗವ್ರವರು ನಮ್ಮ ಜೊತೆಗಿದ್ದಾರೆ. ಇದೀಗ ಅವರೊಂದಿಗೆ ಮಾತುಕತೆಯನ್ನ ನಡೆಸುವ ಸಮಯ. ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯ ಹಾಗೂ ನಿರೂಪಕಿಯಾಗಬೇಕೆಂಬ ಆಸಕ್ತಿ ಯಾವಾಗ ಮತ್ತು ಹೇಗೆ ಮೂಡಿತು ಅಂತ ಹೇಳಬಹುದಾ? ನಮಸ್ಕಾರಗಳು. ನನ್ನ ಹೆಸರು ಶ್ರೀಲತಾ ಭಾರ್ಗವ್. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಅದರ ಜೊತೆಗೆ ಸಾಹಿತ್ಯ, ಬರವಣಿಗೆ, ಅಭಿನಯ ಮತ್ತು ನಿರೂಪಣೆ ನನ್ನ ಆಸಕ್ತಿಯ ಕ್ಷೇತ್ರಗಳು. ನನ್ನ ನಿರೂಪಣೆಯ ಪಯಣ ಸುಮಾರು 2003ರಲ್ಲಿ ಕಾಲೇಜು ದಿನಗಳಿಂದ ಆರಂಭವಾಯಿತು. ನಾನು ಅಪರ್ಣಾ ಅವರ ಕಾರ್ಯಕ್ರಮಗಳನ್ನು ನೋಡಿ ಬೆಳೆದವಳು. ಅವರ ಭಾಷಾ ಸ್ಪಷ್ಟತೆ, ಪದ ಬಳಕೆ, ನಿರರ್ಗಳತೆ ಮತ್ತು ವೇದಿಕೆಯಲ್ಲಿ ಮಾತನಾಡುವ ಶೈಲಿಗೆ ಬಹಳಷ್ಟು ಪ್ರೇರೇಪಿತಳಾಗಿದ್ದೆ. ಅವರಿಂದಲೇ ನಿರೂಪಣೆಯ ಬಗ್ಗೆ ಆಸಕ್ತಿ ಮೂಡಿದ್ದು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಇನ್ನು ಕಾಲೇಜು ಕಾರ್ಯಕ್ರಮಗಳಿಂದ ಆರಂಭವಾದ ನನ್ನ ಈ ಪಯಣ ಶಾಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳವರೆಗೆ ಬಂದಿದೆ. ಅವಕಾಶಗಳು ಸಿಕ್ಕಂತೆ ನನ್ನದೇ ಆದ ಒಂದು ಸುಂದರ ಪಯಣವಾಗಿ ಬೆಳೆದಿದೆ. ನನ್ನಲ್ಲಿರುವ ನಿರೂಪಣಾ ಕೌಶಲ್ಯವನ್ನು ಗುರುತಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ವೇದಿಕೆ ನೀಡಿದ ಎಲ್ಲ ಬಳಗಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲೇಬೇಕು. ಏಕೆಂದರೆ ಒಬ್ಬರಲ್ಲಿರುವ ಪ್ರತಿಭೆ ಬೆಳಕಿಗೆ ಬರಬೇಕಂತ ಹೇಳಿದ್ರೆ ಅವಕಾಶ ತುಂಬಾ ಮುಖ್ಯ ಆಗುತ್ತೆ. ಅಂತಹ ಅವಕಾಶಗಳು ಸಿಕ್ಕಿದ್ದು ನನ್ನ ಅದೃಷ್ಟವೇ ಸರಿ. ನಿಮ್ಮ ಮೊದಲ ನಿರೂಪಣೆಯ ಅನುಭವ ಮತ್ತು ಕಾರ್ಯಕ್ರಮ ತಯಾರಿ ಮಾಡಿಕೊಳ್ಳುವ ವಿಧಾನ ಹೇಗೆ ಎಂಬುದನ್ನು ಹೇಳಬಹುದಾ? ನನ್ನ ಮೊದಲ ನಿರೂಪಣೆಯ ಅನುಭವ ಕಾಲೇಜು ದಿನಗಳದ್ದು. ಮೊದಲ ಬಾರಿಗೆ ಮೈಕ್ ಹಿಡಿದಾಗ ಸಹಜವಾಗಿಯೇ ಸ್ವಲ್ಪ ಆತಂಕವಿತ್ತು. ಆದರೆ ಮಾತನಾಡುತ್ತಾ ಹೋದಂತೆ ವೇದಿಕೆಯ ಮೇಲಿನ ಭಯಕ್ಕಿಂತ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಡ್ಬೇಕು ಎಂಬ ಉತ್ಸಾಹ ಹೆಚ್ಚಾಗ್ತಾ ಹೋಯಿತು. ಒಂದೊಂದು ಕಾರ್ಯಕ್ರಮ ಒಂದೊಂದು ರೀತಿಲಿರುತ್ತೆ. ಕೆಲವೊಮ್ಮೆ ನನಗೆ ಆ ಕಾರ್ಯಕ್ರಮದ ಪಟ್ಟಿ ಮುಂಚಿತವಾಗಿ ನನ್ನ ಕೈ ಸೇರಿದ್ರೆ, ಇನ್ನು ಕೆಲವು ಕಾರ್ಯಕ್ರಮಗಳ ಪಟ್ಟಿ ಆ ದಿನ ಕಾರ್ಯಕ್ರಮಕ್ಕೆ ಮುನ್ನ ನನ್ನ ಕೈ ಸೇರುತ್ತೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಬೇಸಿಕ್ ಪ್ರಿಪ್ರೇಷನ್ ಮಾಡ್ಕೊಳ್ತೇನೆ. ಆದರೆ ನಾನು ಸಾಮಾನ್ಯವಾಗಿ ಸ್ಕ್ರಿಪ್ಟ್ ಹಿಡಿದುಕೊಂಡು ಓದುವ ನಿರೂಪಕಿ ಅಲ್ಲ. ನನಗೆ ನಿರೂಪಣೆ ಅಂದರೆ ಒಂದು ಮಾತನ್ನು ಮತ್ತೊಂದು ಮಾತಿಗೆ, ಒಂದು ಕಾರ್ಯಕ್ರಮವನ್ನು ಮತ್ತೊಂದು ಕಾರ್ಯಕ್ರಮಕ್ಕೆ ಸಹಜವಾಗಿ ಸಂಪರ್ಕಿಸುತ್ತಾ ಸಾಗಿಸುವುದು, ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವುದು, ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಗಮನಿಸುವುದು ಮತ್ತು ಆ ಕ್ಷಣಕ್ಕೆ ಬೇಕಾದ ಮಾತುಗಳನ್ನು ಸೇರಿಸುವುದು. ಹಾಗಾಗಿ ವೇದಿಕೆಗೆ ಹೋಗುವವರೆಗಿನ ತಯಾರಿಗಿಂತ ನಿಜವಾದ ನಿರೂಪಣೆ ವೇದಿಕೆಯ ಮೇಲೆ ಆ ಕ್ಷಣದಲ್ಲಿ ಹುಟ್ಟುತ್ತದೆ. ಕಾರ್ಯಕ್ರಮದ ಮಧ್ಯೆ ಅನಿರೀಕ್ಷಿತ ಪರಿಸ್ಥಿತಿ ಅಥವಾ ಮಾತು ಮರೆತು ಹೋದ ಸಂದರ್ಭ ಎದುರಾಗಿದೆಯೇ? ಆಗಿದ್ದಲ್ಲಿ ಹೇಗೆ ನಿಭಾಯಿಸುತ್ತೀರಿ? ಹೌದು, ಖಂಡಿತವಾಗಿಯೂ ಅಂತಹ ಸಂದರ್ಭಗಳು ಬಂದಿವೆ. ಕೆಲವೊಮ್ಮೆ ಕಾರ್ಯಕ್ರಮದ ಕ್ರಮ ಬದಲಾಗಬಹುದು, ಅತಿಥಿಗಳು ತಡವಾಗಬಹುದು, ತಾಂತ್ರಿಕ ಸಮಸ್ಯೆಯಾಗಬಹುದು, ಅಥವಾ ನೀವೇ ಕೇಳಿದ ಹಾಗೆ ನಾವು ಹೇಳಬೇಕಾದ ಮಾತು ಕ್ಷಣ ಮಾತ್ರಕ್ಕೆ ನೆನಪಿಗೆ ಬರದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಗಾಬರಿ ಆಗೋದಿಲ್ಲ. ಒಂದು ಸಣ್ಣ ಪಾಸ್ ತೆಗೆದುಕೊಳ್ತೇನೆ. ಹಿಂದಿನ ವಿಷಯಕ್ಕೆ ಸಂಬಂಧಿಸಿದ ಮಾತನ್ನು ಮುಂದುವರಿಸ್ತೇನೆ. ಕೆಲವೊಮ್ಮೆ ಪ್ರೇಕ್ಷಕರೊಂದಿಗೆ ಇಂಟ್ರಾಕ್ಟ್ ಮಾಡ್ತೇನೆ ಅಥವಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಒಂದು ಸಣ್ಣ ವಿಷಯವನ್ನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ನಿರೂಪಕರಿಗೆ ತಯಾರಿ ಮುಖ್ಯ, ಆದರೆ ಅದರ ಜೊತೆಗೆ ಆ ಕ್ಷಣದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ ಅತ್ಯವಶ್ಯಕ. ನನ್ನ ಅನುಭವದಲ್ಲಿ ವೇದಿಕೆಯ ಮೇಲೆ ಎಲ್ಲವೂ ನಮ್ಮ ನಿರೀಕ್ಷೆಯಂತೆ ನಡೆಯುವುದಿಲ್ಲ. ಆದ್ದರಿಂದ ನಾವು ಸ್ಕ್ರಿಪ್ಟ್ಗೆ ಅಂಟಿಕೊಳ್ಳುವುದಕ್ಕಿಂತ ಸಂದರ್ಭಕ್ಕೆ ಹೊಂದಿಕೊಳ್ಳಬೇಕು. ಅದೇ ನಿರೂಪಣೆಯ ನಿಜವಾದ ಸೊಗಸು. ನಿಮ್ಮ ಈ ನಿರೂಪಣೆಯ ಜೀವನದಲ್ಲಿ ಮರೆಯಲಾಗದ ಕಾರ್ಯಕ್ರಮ ಯಾವುದು ಮತ್ತು ಏಕೆ?
ನನ್ನ ನಿರೂಪಣಾ ಪಯಣದಲ್ಲಿ ಒಂದೇ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿ ಹೇಳುವುದು ತುಂಬಾ ಕಷ್ಟ ನನಗೆ. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮವೂ ಒಂದೊಂದು ರೀತಿಯ ಅನುಭವವನ್ನು ನೀಡಿದೆ. ನನ್ನ ಪಯಣದ ವಿಶೇಷತೆ ಅಂತ ಹೇಳಿದ್ರೆ, ದಿನದ ಎಲ್ಲ ಸಮಯಗಳಲ್ಲೂ ವಿಭಿನ್ನ ವೇದಿಕೆಗಳಲ್ಲಿ ಮೈಕ್ ಹಿಡಿಯುವ ಅವಕಾಶ ನನಗೆ ಸಿಕ್ಕಿದೆ. ಬೆಳಗ್ಗೆ 7 ಗಂಟೆಯ ಕಾರ್ಯಕ್ರಮದಿಂದ ಹಿಡಿದು ಅಹೋರಾತ್ರಿ ಕಾರ್ಯಕ್ರಮವನ್ನು ಸಹ ನಾನು ನಿರೂಪಣೆ ಮಾಡಿದ್ದೇನೆ. ಸಮಯ ಬದಲಾಗಿದೆ, ವೇದಿಕೆಗಳು ಬದಲಾಗಿವೆ, ಪ್ರೇಕ್ಷಕರು ಬದಲಾಗಿದ್ದಾರೆ. ಆದರೆ ಮೈಕ್ ಹಿಡಿದಾಗಿನ ಉತ್ಸಾಹ ಮಾತ್ರ ನನ್ನಲ್ಲಿ ಬದಲಾಗಿಲ್ಲ ಮತ್ತು ಬದಲಾಗುವುದೂ ಇಲ್ಲ. ಹಾಗಾಗಿ ನನಗೆ ಮರೆಯಲಾಗದದ್ದು ಒಂದು ನಿರ್ದಿಷ್ಟ ಕಾರ್ಯಕ್ರಮವಲ್ಲ, ನನ್ನ ಇಡೀ ನಿರೂಪಣೆಯ ಪಯಣವೇ ಒಂದು ಸುಂದರ ಮರೆಯಲಾಗದ ಅನುಭವ. ಒಬ್ಬ ಉತ್ತಮ ನಿರೂಪಕರಲ್ಲಿರಬೇಕಾದ ಮುಖ್ಯ ಗುಣಗಳು ಯಾವುವು? ಬಹಳ ಸೂಕ್ತವಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ನನ್ನ ಪ್ರಕಾರ ಒಬ್ಬ ಉತ್ತಮ ನಿರೂಪಕನಲ್ಲಿ ಒಳ್ಳೆಯ ಭಾಷಾ ಜ್ಞಾನ, ಆತ್ಮವಿಶ್ವಾಸ, ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಧ್ವನಿಯ ಏರಿಳಿತ, ಭಾವಾಭಿವ್ಯಕ್ತಿ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಂಡು ಮಾತನಾಡುವ ಸಾಮರ್ಥ್ಯ ಇರಬೇಕು. ಅದರ ಜೊತೆಗೆ ಒಬ್ಬ ನಿರೂಪಕ ಒಳ್ಳೆಯ ಶ್ರೋತೃ ಕೂಡ ಆಗಿರಬೇಕು. ಕಾರಣ ಇಷ್ಟೇ, ವೇದಿಕೆಯ ಮೇಲೆ ನಾವು ಮಾತ್ರ ಮಾತನಾಡುವುದಿಲ್ಲ. ಅತಿಥಿಗಳು, ಕಲಾವಿದರು ಮತ್ತು ಪ್ರೇಕ್ಷಕರ ಭಾವನೆಗಳು ಮಾತನಾಡ್ತಾ ಇರ್ತವೆ. ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ಕಾರ್ಯಕ್ರಮವನ್ನು ನಾವು ತುಂಬಾ ಚೆನ್ನಾಗಿ ಮುನ್ನಡೆಸಬೇಕಾಗತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿರೂಪಕನಲ್ಲಿ ತಾಳ್ಮೆ, ವಿನಯ ಮತ್ತು ಕಲಿಯುವ ಮನೋಭಾವ ಇರಬೇಕು ಎಂದು ನಾನು ಭಾವಿಸುತ್ತೇನೆ. ಕೊನೆಯದಾಗಿ ನನ್ನ ಪ್ರಕಾರ ನಿರೂಪಣೆ ಎಂದರೆ ಕೇವಲ ಮೈಕ್ ಹಿಡಿದು ಮಾತನಾಡುವುದಲ್ಲ, ವೇದಿಕೆಗೆ ಜೀವ ತುಂಬುವುದು. ಇಷ್ಟು ಹೊತ್ತುಗಳ ಕಾಲ ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಶ್ರೀಮತಿ ಶ್ರೀಲತಾ ಭಾರ್ಗವ್ ಇವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಸಂದರ್ಶನ ನೀಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೂ ನನ್ನ ನಿರೂಪಣೆಯ ಪಯಣದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೆದಕಿ ತೆಗೆದಿದ್ದೀರಾ. ಅದಕ್ಕೆ ನನ್ನ ಪರವಾಗಿ ಪ್ರೀತಿಯ ಧನ್ಯವಾದಗಳು.